ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನೀವು ನೋಡ್ತಿದ್ದೀರಾ ನಿಮ್ಮ ಕುಕಿಂಗ್ ಚಾನಲ್. ಇವತ್ತು ಬೆಳಗಿನ ರೋಟಿನೊಂದಿಗೆ ನನ್ನ ದಿನ ಸ್ಟಾರ್ಟ್ ಆಗ್ತಿದೆ. ನಾನು ಚಿಯಾ ಸೀಡ್ಸ್ನ ನೆನೆ ಹಾಕಿಟ್ಟಿದ್ದೆ ನೈಟು, ಮತ್ತು ಬಾದಾಮಿನೂ ಕೂಡ ನೆನೆ ಹಾಕಿಟ್ಟಿದ್ದೆ ಮಕ್ಕಳುಗಳಿಗೆ ಅಂತ. ಇವಾಗ ಅವರಿಗೆ ಕೊಡ್ತಾಯಿದ್ದೀನಿ. ಇಬ್ಬರು ಹೆಣ್ಮಕ್ಳಿಗೂ ಕೂಡ, ಅವಳಿಗೆ 4, ಇವಳಿಗೆ 4 ಈ ಥರ ಸಿಪ್ಪೆ ತೆಗೆದು ಕೊಡ್ತೀನಿ. ಡೈಲಿ ಬಾದಾಮಿ ಕೊಡೋದಿಲ್ಲ, ವಾರದಲ್ಲಿ 3 ದಿನ ಅಷ್ಟೇ ಬಾದಾಮಿನ ಬೆಳಗ್ಗೆ ಟೈಮ್ ಕೊಡ್ತೀನಿ ಇವ್ರಿಗೆ. ಬಾದಾಮಿ ತಿನ್ನೋದ್ರಿಂದ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ, ಮತ್ತು ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ, ಹೇರ್ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನಾನು ಬಾದಾಮಿನ ಅವರಿಗೆ ಕೊಡ್ತೀನಿ ಬೆಳಗ್ಗೆ ಟೈಮು. ಚಿಕ್ಕವರಿದ್ದಾಗ ಬಾದಾಮಿ ತಿಂತಾ ಇರಲಿಲ್ಲ ಅವರು, ಅದಕ್ಕೋಸ್ಕರ ಪೌಡ್ರ್ ಮಾಡಿಟ್ಕೊಂಡು ಹಾಲಲ್ಲಿ ಹಾಕಿ ಕೊಡ್ತಾಯಿದ್ದೆ. ಇವಾಗ ತಿಂತಾರೆ ಬಾದಾಮಿನ. ನಾನಿಲ್ಲಿ ಚಿಯಾ ಸೀಡ್ಸ್ನ ನೆನೆ ಹಾಕಿಟ್ಟಿದ್ದೆ ನೈಟು. ಚಿಯಾ ಸೀಡ್ಸ್ನ ಕುಡಿತಾಯಿದ್ದೀನಿ. ಸ್ವಲ್ಪ ವೆಯ್ಟ್ ಗೇನ್ ಆಗಿದೆ ಅದಕ್ಕೋಸ್ಕರ. ಮತ್ತು ಇಲ್ಲಿ ಮಕ್ಕಳು ಎದ್ದು ಬರೋ ಅಷ್ಟರಲ್ಲಿ ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಅವ್ರು ಎದ್ದು ಬಂದಿದ್ದರು, ಅಷ್ಟರಲ್ಲಿ ಮನೆ ಕೆಲಸ ಮುಗಿಸ್ಕೊಂಡು ತಿಂಡಿ ಮಾಡೋದಕ್ಕೆ ಬಂದೆ. ನಾನು ಇಲ್ಲಿ ಗೀ ರೈಸ್ ಮಾಡೋದಕ್ಕೆ ಅಂತ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ, ಮತ್ತು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಇದು ನಾನು ಮನೆಯಲ್ಲೇ ಮಾಡಿರ್ತಕ್ಕಂಥ ತುಪ್ಪ. ಇದು ತುಂಬ ಚೆನ್ನಾಗಿರುತ್ತೆ, ಈ ಥರ ಮರಳಾಗಿ ಬರುತ್ತೆ. ತುಪ್ಪ ಮಾಡೋ ವಿಡಿಯೋನ ನಾನು ಇಲ್ಲೇ ಮೇಲ್ಗಡೆ ಲಿಂಕನ್ನ ಹಾಕಿರ್ತೀನಿ ನೋಡಿ. ನಮ್ಮ ಹಳ್ಳಿ ಕಡೆ ನಮ್ಮ ಅಜ್ಜಿ ಇದೇ ಥರ ತುಪ್ಪ ಮಾಡೋದನ್ನ ಹೇಳ್ಕೊಟ್ಟಿದ್ರು. ಹಾಗಾಗಿ ನಮ್ಮ ಹಳ್ಳಿ ಕಡೆ ಆಲ್ಮೋಸ್ಟ್ ಅಲ್ಲಿ ಇದೇ ಥರ ತುಪ್ಪ ಮಾಡ್ತಾರೆ ಎಲ್ಲರೂ. ಈ ತುಪ್ಪ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ನಾನಿಲ್ಲಿ 2 ಸ್ಪೂನಷ್ಟು ತುಪ್ಪ, 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು, ಸ್ವಲ್ಪ ಮೆಣಸಿನ ಪುಡಿನ ಹಾಕ್ಕೊತಾ ಇದ್ದೀನಿ. ನಾನು ಫ್ರೀ ಟೈಮಲ್ಲಿ ಮೆಣಸಿನ ಪುಡಿನ ಮಾಡಿ ಇಟ್ಕೊಂಡಿರ್ತೀನಿ. ಮೆಣಸಿನ ಪುಡಿ ಮತ್ತು ಚಕ್ಕೆ ಪುಡಿ, ಜೀರಿಗೆ ಪುಡಿ ಮತ್ತು ಶುಂಠಿ ಪುಡಿ, ಈ 4 ಪುಡಿನೂ ಕೂಡ ಮಾಡಿ ಇಟ್ಕೊಂಡಿರ್ತೀನಿ. ಆ ಪುಡಿನೇ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ಪಲಾವ್ ಎಲೆ ಒಂದೇ ಹಾಕಿದ್ದೀನಿ, ಮತ್ತು ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಗೋಡಂಬಿನ ಒಂದೊಂದೇ ಹಾಗೆ ಉಂಡೆ ಹಾಕಿಲ್ಲ, ಸ್ವಲ್ಪ ಜಜ್ಜಿಬಿಟ್ಟು 2 ಹೋಳು 3 ಹೋಳು ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿನ ಆವಾಗಲೇ ಮಾಡ್ಕೊಂಡು ಹಾಕ್ಕೊತೀನಿ. ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳೋದಿಲ್ಲ, ಯಾಕಂದರೆ ಅದ್ರ ಸ್ಮೆಲ್ಲು ಹೋಗ್ಬಿಡುತ್ತೆ ಅಂತ ನಾನು ಆವಾಗಲೇ ಮಾಡಬೇಕಾದ್ರೆ ತಿಂಡಿನ ಶುಂಠಿ ಬೆಳ್ಳುಳ್ಳಿನ ಚೆಚ್ಕೊಂಡು ಆ ಪೇಸ್ಟನ್ನ ಪ್ರಿಪೇರ್ ಮಾಡಿಕೊಂಡು ಇಟ್ಕೊಂಡು ಹಾಕ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು, ನಂತರ ಇದಕ್ಕೆ 4ರಿಂದ 5 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಹಸಿರು ಮೆಣಸಿನ್ಕಾಯಿ ಎಷ್ಟು ಖಾರ ಇರುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು 2ರಿಂದ 3 ಚಿಕ್ಕದು ಈರುಳ್ಳಿ ಹಾಕಿದ್ದೀನಿ. ದೊಡ್ಡ ಈರುಳ್ಳಿ ಆದರೆ 1.5ರಿಂದ 2 ಈರುಳ್ಳಿ ಸಾಕಾಗುತ್ತೆ. ನಾನಿಲ್ಲಿ 4 ಜನಕ್ಕೆ ಮಾಡ್ತಿರೋದು, ಅಂದರೆ ಮಕ್ಕಳಿಗೆ 2, ನಮಗೆ 2. ಹಾಗಾಗಿ ನಾನಿಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ಮಾಗಿದ ನಂತರ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇಲ್ಲೇ ಹಾಕಿದ್ದೀನಿ. ನನಗೆ ತಿಂಡಿ ಮಾಡೋದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈರುಳ್ಳಿನೂ ಕೂಡ ಉಪ್ಪಲ್ಲಿ ನೀಟಾಗಿ ಬೆಂದ್ಬಿಡುತ್ತೆ ನೋಡಿ. ಇದರಲ್ಲಿ ಸ್ಪೆಷಲ್ ಏನಂದರೆ, ನಾನು ಹಾಲನ್ನು ಹಾಕ್ತಾಯಿದ್ದೀನಿ, ಹಸುವಿನ ಹಾಲು. ಕಾಯಿ ಸಾರಿಸಿರೋ ಹಾಲನ್ನಾರು ಹಾಕ್ಬೋದು, ಹಾಗೆಯೇ ಫ್ಯಾಟ್ ಹಾಲನ್ನಾದರೂ ಕೂಡ ಹಾಕ್ಬೋದು. ಹಾಲು 1 ಲೋಟ ಹಾಲು, 1 ಲೋಟ ನೀರನ್ನು ಹಾಕ್ತಾಯಿದ್ದೀನಿ. 1 ಲೋಟ ಅಕ್ಕಿಗೆ 1 ಲೋಟ ಹಾಲು, 1 ಲೋಟ ನೀರನ್ನು ಹಾಕ್ತಾಯಿದ್ದೀನಿ. ನಿಮಗೆ ಹಾಲು ಇಷ್ಟ ಇಲ್ಲ ಹಾಕೋಕ್ಕೆ ಅಂದರೆ ತೆಂಗಿನ ಹಾಲನ್ನು ಕೂಡ ಹಾಕ್ಕೊಬೋದು. ತೆಂಗಿನಕಾಯಿನ ತುರ್ಕೊಂಡು ಅದನ್ನು ಮಿಕ್ಸಿ ಮಾಡಿಕೊಂಡು ಅದರಲ್ಲಿ ಹಾಲನ್ನು ತಕ್ಕೊಂಡು ಸೋಸ್ಕೊಂಡು ಹಾಲನ್ನು ತಕ್ಕೊಂಡು ಆ ಹಾಲನ್ನು ಕೂಡ ಹಾಕ್ಕೊಬೋದು. ನೀವು ಹಾಲನ್ನು ಇಷ್ಟ ಆಗಲ್ಲ ಹಸುವಿನ ಹಾಲು ಅನ್ನೋರು ತೆಂಗಿನ ಹಾಲನ್ನು ಹಾಕ್ಕೊಂಡು ಈ ಥರ ಮಾಡ್ಕೊಬೋದು. ನಾನಿಲ್ಲಿ ನೆನೆ ಹಾಕಿ ಇಟ್ಟಿದ್ದೆ ಒಂದು 10 ನಿಮಿಷ ಅಕ್ಕಿನ. ಆ ಅಕ್ಕಿನೂ ಕೂಡ ತೆಗೆದು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನಾನಿಲ್ಲಿ ಟೇಸ್ಟ್ ನೋಡ್ತಾಯಿದ್ದೀನಿ. ಈ ಟೈಮಲ್ಲೇ ಉಪ್ಪು ಎಲ್ಲ ಹೇಗಿದೆ ಅಂತ ಟೇಸ್ಟ್ ನೋಡಿಬಿಟ್ಟು ಲಿಡ್ಡು ಸರಿ ಇದ್ದರೆ 3 ವಿಸಲನ್ನು ಕೂಗಿಸ್ಕೊಳ್ಳಿ. 3 ವಿಸಲ್ ಕೂಗಲಿ ಅಂತ ಬಿಟ್ಬಿಟ್ಟು ಇಲ್ಲಿ ನನ್ನ ಮಕ್ಳಿಗೆ ಸ್ನಾನ ಮಾಡ್ಸೋಕ್ಕೆ ಅಂತ ಹೋಗಿದ್ದೆ ನೋಡಿ. ಇಲ್ಲಿ 3 ವಿಸಲ್ ಕೂಗಿದೆ, ಈ ರೀತಿ ಬರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನೀವು ಕರಿ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಕರಿ ಏನೂ ಮಾಡಿಲ್ಲ, ಯಾಕಂದರೆ ನಮ್ಮ ಮನೇಲಿ ಕರಿ ಏನು ಇಷ್ಟಪಡೋದಿಲ್ಲ, ಹಾಗಾಗಿ ಕರಿ ಏನೂ ಮಾಡಿಲ್ಲ. ನಾನು ಬರೀ ಗೀ ರೈಸ್ ಮಾತ್ರ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ. ನಂತರ ಮಕ್ಳುಗಳಿಗೂ ತಿಂಡಿ ಹಾಕ್ಕೊಟ್ಟೆ. ಅವ್ರಿಗೆ ತಿಂಡಿ ತಿನ್ನೋದಿಲ್ಲ, ತಿನ್ನಿಸ್ಬೇಕು. ನಾನು ಅವ್ರಿಗೆ ತಲೆ ಬಾಚಿಕೊಂಡು ಅವರಿಗೆ ತಿಂಡಿ ತಿನ್ನಿಸ್ದೆ. ನಂತರ ಗುಲಾಬಿ ಹೂ ಬಿಟ್ಟಿತ್ತು,
ತುಂಬ ಗುಲಾಬಿ ಬಿಟ್ಟಿತ್ತು ಗಿಡದಲ್ಲಿ. ಅವರು ನಮ್ಮ ಟೀಚರ್ಗಳಿಗೂ ಅಂತ ಹೇಳಿದ್ರು ಅಂತ ಕಿತ್ಕೊಟ್ಟೆ. ಅವ್ರಿಗೆ ಅವ್ರ ಟೀಚರ್ಗಳಿಗೆ ಗುಲಾಬಿ ಹೂ ತೊಗೊಂಡೋಗಿ ಕೊಡೋದಂದರೆ ತುಂಬ ಇಷ್ಟಪಡ್ತಾರೆ ಅವ್ರ ಟೀಚರ್ಸ್ನ. ಹಾಗಾಗಿ ಗುಲಾಬಿ ಹೂ ಕಿತ್ಕೊಟ್ಟೆ, ತೊಗೊಂಡೋದ್ರು. ಅವ್ರು ಹೋದ ತಕ್ಷಣವೇ ಅವರಪ್ಪ ಬಿಟ್ಟು ಬಂದರು ಬೈಕಲ್ಲಿ. ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಅವ್ರನ್ನ ಕಳಿಸ್ತಾ ಇರೋದು. ಯಾಕಂದರೆ ನಮ್ಮೂರಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ತುಂಬ ಚೆನ್ನಾಗೇ ಟೀಚ್ ಮಾಡ್ತಿದ್ದಾರೆ. ಅವ್ರು ತಮ್ಮ ಮಕ್ಳುಗಳ ಥರನೇ ಅವರು ಎಲ್ಲ ವಿಷಯದಲ್ಲೂ ನೋಡಿಕೊಂಡು ಟೀಚ್ ಮಾಡ್ತಿದ್ದಾರೆ. ನಾನು ಫಸ್ಟು ಕಾರ್ಮೆಂಟಿಗೆ ಹಾಕಿದ್ದೆ, ಆಮೇಲೆ ಕಾರ್ಮೆಂಟಲ್ಲಿ ಏನು ಇಂಪ್ರೂವ್ ಆಗಲಿಲ್ಲ. ಇಲ್ಲಿ 1 ವರ್ಷ ಹಾಕಿದ್ದೆ, ತುಂಬ ಇಂಪ್ರೂವ್ ಆದರು. ಬೇಬಿ ಸಿಟ್ಟಿಂಗು LKG ಕಾರ್ಮೆಂಟಿಗೆ ಹಾಕಿದ್ದೆ, ಆಮೇಲೆ UKG ನೋಡೋಣ ಅಂತ ಹಾಕಿದ್ವಿ. ಇಲ್ಲಿ UKGನಲ್ಲೇ 10ರವರೆಗೂ ಇವ್ರಿಗೆ ಮಗ್ಗಿ ಕಲಿಸಿದ್ರು, ಅಂದರೆ ಟೇಬಲ್ಸ್ 10ರವರೆಗೂ ಕಲಿಸಿದ್ರು. ತುಂಬ ಚೆನ್ನಾಗಿ ಟೀಚ್ ಮಾಡ್ತಾಯಿದ್ರೆ, ತುಂಬ ಇಷ್ಟ ಆಯಿತು. ಹಾಗಾಗಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇಲ್ಲೇ. ಚಿಕ್ಕ ಮಗಳೂ ಕೂಡ ಇಲ್ಲೇ ಹಾಕಿದ್ದೀನಿ. ನಂತರ ನಾವು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು, ಕೆಲಸ ಇತ್ತು ಅಂತ ಹೊರಟ್ವಿ. ಇಲ್ಲಿ ನೋಡಿ, ನಮ್ಮ ಕಡೆ ಆಲ್ರೆಡಿ ಹೆಸ್ರುಕಾಳು ತೊಟ್ನಿಕಾಳೆಲ್ಲ ಬಂದಿದೆ. ಅಂದರೆ ಹಳ್ಳಿ ಕಡೆ ಇರೋರಿಗೆ ಗೊತ್ತಿರುತ್ತೆ, ಹೆಸ್ರುಕಾಳು ತೊಟ್ನಿಕಾಳೆಲ್ಲ ಕೀಳೋ ಟೈಮು ಇದು. ಇಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ಹಾಕಿದ್ರು, ಈ ಥರ ಪರ್ದೆ ಹಾಕ್ಬಿಟ್ಟು ಹಾಕಿದ್ರು. ಇವ್ರು ಹಾಕಿದಾಗ ತುಂಬ ರೇಟ್ ಇತ್ತಂತೆ, ಇವಾಗ ತುಂಬ ಕಮ್ಮಿ ಆಗಿಬಿಟ್ಟಿದೆ ಅಂತ ರೇಟು, ಅದನ್ನೇ ಹೇಳ್ತಾಯಿದ್ರು. ತುಂಬ ಬೇಜಾರಾಯಿತು. ರೈತರಿಗೆ ಹಿಂಗೆ ಆಗುತ್ತೆ ಯಾವಾಗಲೂ, ಅವ್ರು ಹಾಕ್ಬೇಕಾದ್ರೆ ತುಂಬ ಜಾಸ್ತಿ ಇರುತ್ತೆ ರೇಟು, ಹಾಕಿದ ಮೇಲೆ ಕಮ್ಮಿ ಆಗಿಬಿಡುತ್ತೆ, ಅದು ಯಾಕಂತ ಗೊತ್ತಿಲ್ಲ. ಇಲ್ಲಿ ಸ್ವಲ್ಪ ಕೆಲಸ ಇತ್ತಂತ ಬಂದಿದ್ವಿ. ಅಲ್ಲಿ ನೋಡಿದ್ರೆ ಅಲ್ಲಿ ತುಂಬ ಪಾಸಿಟಿವ್ ವೈಬ್ಸ್ ಇತ್ತು, ತುಂಬ ಚೆನ್ನಾಗಿತ್ತು ವೆದರು. ಅಡಿಕೆ ಗಿಡಕ್ಕೆ ಆ ಥರ ನೋಡಿ ಬಳ್ಳಿ ಹಬ್ಸ್ಬಿಟ್ಟಿದ್ದಾರೆ, ಅಂದರೆ ಅದು ಎಲೆ ಬಳ್ಳಿ. ಎಲ್ಲ ಅಡಿಕೆ ಗಿಡಕ್ಕೂ ಆ ಥರ ಎಲೆ ಬಳ್ಳಿ ಹಬ್ಸಿದ್ದಾರೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಮತ್ತು ಹಳ್ಳಿ ಸೈಡು ಹಿಂದಿನ ಕಾಲದಲ್ಲಿ ಇರ್ತಕ್ಕಂಥ ಲ್ಯಾಂಪ್ಗಳು ಮತ್ತು ಕೆಲವೊಂದೊಂದು ಐಟಮ್ಸ್ಗಳ್ನೆಲ್ಲ ಇಲ್ಲಿ ಅವ್ರ ಹಳೆ ಮನೆಯಲ್ಲಿ ಹಾಕಿದ್ರು. ಅದನ್ನೇ ನೋಡಿಕೊಂಡು ಫೋಟೋ ವಿಡಿಯೋ ಮಾಡ್ತಾಯಿದ್ವಿ. ನಾನು ನಮ್ಮ ಅಕ್ಕ ಇಬ್ಬರು ಹೋಗಿದ್ವಿ, ಅಂದರೆ ಇವರು ವಾರ್ಗಿತ್ತಿ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಇವತ್ತಿನ ದಿನ ಹಿಂಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ಬರುವಾಗ ಇಲ್ಲಿ ಒಂದು ಗಿಡ ಇತ್ತು ನೋಡಿ, ಇದು ಪೇಪರ್ ಹೂವಿನ ಗಿಡ. ಚಪ್ಪರ ಮಾಡಿಬಿಟ್ಟಿದ್ರು ಅವ್ರ ಮನೆ ಮುಂದೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಈ ಥರ ಹೂವಿನ ಗಿಡಗಳನ್ನ ಬರೀ ನೆಟ್ಟು ಹಾಗೆ ಬೆಳೆಸೋದ್ರ ಬದಲು ನೋಡಿ, ಈ ಥರ ಏನಾದರೂ ಒಂದು ಐಡಿಯಾ ಮಾಡೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ. ಈ ಮನೆ ಮುಂದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು, ಇದು ತುಂಬ ಚೆನ್ನಾಗೇ ವೈಬ್ಸ್ ಬರ್ತಾಯಿತ್ತು. ಅವ್ರನ್ನ ಕೇಳಿದ್ವಿ, ನಮಗೂ ಒಂದು ಕಡ್ಡಿ ಬೇಕು ಅಂತ. ಅವ್ರ ಅಜ್ಜಿ ಮತ್ತು ಅವ್ರ ಮಗ ಇಬ್ಬರು ಕೂಡ ಸ್ವಲ್ಪನೂ ಏನು ಬೇಜಾರು ಮಾಡ್ಕೊಂಡಂಗೆ ಅವರು ಕಡ್ಡಿನ ಕಿತ್ಕೊಟ್ರು. ಒಂದು 2-3 ಕಡ್ಡಿ ಕೊಟ್ಟಿದ್ದರು. 2 ಕಡ್ಡಿ ಒಣಗೋಗ್ಬಿಡ್ತು, 1 ಕಡ್ಡಿ ಹಾಗೇ ಇದೆ, ನೋಡೋಣ ಬರ್ತಾ ಇಲ್ವೋ ಅಂತ. ಮತ್ತು ಅಜ್ಜಿ ಹೇಳ್ತಾಯಿದ್ರು, ನಾವು ಇದು ತುಂಬ ವರ್ಷಗಳಿಂದ ಹಾಕಿದ್ದೀವಿ, ಇದೇ ರೀತಿ ಹಾಕಿ, ಯಾವ ರೀತಿ ಹಾಕಿ ಅಂತ ಹೇಳ್ತಾಯಿದ್ರು. ಇದು ನೋಡಿಬಿಟ್ಟು ಅದ್ರ ಮೇಲ್ಗಡೆ ಸಗಣಿ ಅಂಟಿಸಿ ಅಂತ ಹೇಳ್ತಾಯಿದ್ರು. ಅಜ್ಜಿಗೂ ಟ್ಯಾಂಕ್ಸ್ ಹೇಳಿಬಿಟ್ಟು ಬಂದ್ವಿ. ಮತ್ತು ಮಕ್ಳುಗಳ್ನ ಟ್ಯೂಷನಿಗೆ ಕಳಿಸ್ಬೇಕಾಗಿತ್ತು, ಅವ್ರನ್ನ ಟ್ಯೂಷನಿಗೆ ಕಳಿಸಿ ಒಂದು ಅರ್ಧ ಗಂಟೆ ವಾಕ್ ಹೋಗಿ ಬಂದು ನೈಟು ಅನ್ನ ಸಾಂಬಾರು ಮಾಡೋಣ, ಮುದ್ದೆ ಅಂತ ಅಂದ್ಕೊಂಡು ಇಲ್ಲಿ ನಾನು ಮಜ್ಜಿಗೆ ಸಾಂಬಾರು ಮಾಡ್ತಾಯಿದ್ದೀನಿ. ಇದು ಈಸಿ ಸಾಂಬಾರು. ಒಂದು ಅರ್ಧ ಹೋಳಷ್ಟು ಕಾಯಿ ತುರಿ, ಅಥವಾ ಒಂದು 1/4 ಹೋಳಷ್ಟು ಕಾಯಿ ತುರಿ ಆದರೂ ಸಾಕಾಗುತ್ತೆ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 2ರಿಂದ 3 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ, ಮತ್ತು ಇದು ಅಕ್ಕಿ ಒಂದು ಅರ್ಧ ಸ್ಪೂನಷ್ಟು ಅಥವಾ 1 ಸ್ಪೂನಷ್ಟು ಟೀ ಸ್ಪೂನಷ್ಟು ಅಕ್ಕಿನ ಒಂದು ಅರ್ಧ ಗಂಟೆ ಮುಂಚೆ ನೀರಲ್ಲಿ ನೆನೆ ಹಾಕಿ ಇಡಬೇಕು. ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಮತ್ತು ಮೊಸರು ಹಾಕಬೇಕಾಗುತ್ತೆ. ಇದಕ್ಕೆ ಸಾಂಬಾರು ಸ್ಪೂನಲ್ಲಿ ಒಂದು 2 ಸ್ಪೂನಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಹಾಕ್ಕೊಳೋದಾದರೆ ನೋಡ್ಕೊಳ್ಳಿ. ನೀರನ್ನು ಹಾಕ್ಕೊಂಡು ಇದನ್ನು ರುಬ್ಕೊಂಬರ್ಬೇಕಾಗುತ್ತೆ. ಇದು ರುಬ್ಬಿದಾದಮೇಲೆ ಇದನ್ನು ಒಗ್ಗರಿಸಿದ್ರೆ ನಮಗೆ ಮಜ್ಜಿಗೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ, ಇಲ್ಲಿ ನಾನು 2 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು ಇದನ್ನು ರುಬ್ಕೊಂಬರ್ತಾಯಿದ್ದೀನಿ. ನಂತರ ಈ ಕಡೆ ಮುದ್ದೆಗೂ ಇಟ್ಟಿದ್ದೆ, ಅನ್ನ ಆಗೋಯ್ತು, ಅನ್ನ ಮಾಡಿಟ್ಟಿದ್ದೀನಿ, ಮುದ್ದೆಗೆ ಇಟ್ಟಿದ್ದೆ ಒಂದು ಕಡೆ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡು ಅದಕ್ಕೆ
ಸಾಸಿವೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ನಾವು ರುಬ್ಬೋದಕ್ಕೆ 2-3 ಹಸಿರುಮೆಣ್ಸಿಕಾಯಿ ಹಾಕ್ಕೊಂಡಿರ್ತೀವಲ್ಲ, ಒಗ್ಗರಣೆಗೆ 1-2 ಹಸಿರುಮೆಣ್ಸಿಕಾಯಿನ ಈ ಥರ ಉದ್ದುದ್ವಾಗಿ ಹೆಚ್ಚಿ ಹಾಕ್ಕೊಂಡ್ರೆ ಆಯಿತು. ಮತ್ತು ಒಂದು ಚಿಕ್ಕದಿದ್ದರೆ 2 ಈರುಳ್ಳಿ, ದೊಡ್ಡದಿದ್ದರೆ 1 ಈರುಳ್ಳಿನ ಹೆಚ್ಕೊಂಡು ಈ ಥರ ಉದ್ದುದ್ವಾಗಿ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ನೀಟಾಗಿ ಮಾಗಿಸ್ಕೊಳ್ಳಿ. ಮತ್ತು ಇಲ್ಲಿ ನೋಡಿ ನಾವು ರುಬ್ಕೊಂಬಂದಿದ್ವಲ್ಲ, ಅದೇ ಮಿಕ್ಸಿ ಜಾರಿಗೆ 1 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನನಗಿಷ್ಟು ಸಾಂಬಾರು ಸಾಕಾಗುತ್ತೆ, ಯಾಕಂದರೆ ಒಂದೇ ಟೈಮಿಗೆ ಈ ಸಾಂಬಾರನ್ನ ಮಾಡ್ಕೊಳೋದು ನಾನು. ಹಾಗಾಗಿ ನನಗೆ ನಮ್ಮ ಮನೆಯವ್ರಿಗೆ ಪಾಪರಿಗಿಬ್ಬರಿಗೆ ಅಷ್ಟೇ ಸಾಂಬಾರು. ಹಾಗಾಗಿ ನಾನು ಇಷ್ಟೇ ಸಾಂಬಾರಿಗೆ ನಾನು ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೆ ಸಾಂಬಾರು ಪುಡಿ, ಖಾರದ ಪುಡಿ ಏನೂ ಹಾಕೋ ಹಾಗೆ ಇಲ್ಲ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 2-3 ನಿಮಿಷ ಅದನ್ನು ಮಳ್ಳೋದಕ್ಕೆ ಬಿಟ್ಬಿಟ್ಟಿದ್ದೀನಿ. ಯಾಕಂದರೆ ಅಕ್ಕಿ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಗಟ್ಟಿಗಾಗಬೇಕು. ಈಗ ತುಂಬ ತೆಳ್ಳಗಿದೆ, ಅದು ಗಟ್ಟಿಗಾಗಬೇಕು. ಮತ್ತು ಇದಕ್ಕೆ ನಾನು ಹೆಸ್ರು ಕಾಳನ್ನ ಹಾಕ್ತೀನಿ. ಹೆಸ್ರು ಕಾಳನ್ನ ಹುರ್ಕೊಂಡು ಹಾಕಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಹೆಸ್ರು ಕಾಳು ತೊಗೊಂಡಿದ್ದೀನಿ, ಇದನ್ನು ಹುರಿತಾ ಇದ್ದೀನಿ. ಇದು ನೀಟಾಗಿ ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ಹೆಸ್ರು ಕಾಳನ್ನ ತೊಳ್ಕೊತಾ ಇದ್ದೀನಿ. ಯಾಕಂದರೆ ಇದು ನಾವು ಮನೆಯಲ್ಲೇ ಬೆಳೆದಿರ್ತಕ್ಕಂಥ ಹೆಸ್ರು ಕಾಳು, ಸ್ವಲ್ಪ ಕಲ್ಲು ಧೂಳು ಎಲ್ಲ ಇದ್ದರೆ ಅಂತ ಇರೋದಿಲ್ಲ. ಎಲ್ಲ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ, ಆದ್ರೂ ಒಂದೊಂದು ಟೈಮ್ ಇದ್ಬಿಟ್ರೆ ಅಂತ ನೀಟಾಗಿ ಅದನ್ನು ಹುರಿದಿದ್ದಾದಮೇಲೆ ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡ್ಬಿಟ್ಟು ಈ ಹೆಸ್ರು ಕಾಳನ್ನು ಈ ಸಾಂಬಾರು ಒಳಗಡೆ ಹಾಕಿ 5 ನಿಮಿಷ ಈ ಸಾಂಬಾರನ್ನು ಮಳ್ಳಿಸ್ಕೊಂಬಿಟ್ರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ನೋಡಿ, ಈಗ ಸ್ವಲ್ಪ ಅವಾಗ ತೆಳ್ಳಗಿತ್ತು, ಇವಾಗ ಸ್ವಲ್ಪ ಗಟ್ಟಿಗಾಗಿದೆ. ಯಾಕಂದರೆ ಅಕ್ಕಿ ಹಾಕಿರ್ತೀವಲ್ಲ, 2 ನಿಮಿಷ 2-3 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಅದು ಸ್ವಲ್ಪ ಗಟ್ಟಿಗಾಗ್ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಈ ಸಾಂಬಾರನ್ನು ನೀವು ಮನೆಯಲ್ಲಿ ಮಾಡಿಕೊಂಡು ನೋಡಿ. ಮೊಸರು ಇದ್ದರೆ ಸಾಕು, ತುಂಬ ಕ್ವಿಕ್ಕಾಗಿ ತುಂಬ ಬೇಗ ಆಗುತ್ತೆ. 5-7 ನಿಮಿಷದಲ್ಲೇ ಈ ಸಾಂಬಾರು ರೆಡಿ ಆಗಿಬಿಡುತ್ತೆ. ಅಕ್ಕಿ ಮಾತ್ರ 10 ನಿಮಿಷ ಮುಂಚೆನೇ ನೆನೆ ಹಾಕಿ ಇಡಬೇಕು. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ವೀಡಿಯೋಸು ಬೇಕು ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್.